ಒಂದು ಸಾಂಗ್ ಲಾಂಚ್ ಮಾಡ್ತಿದ್ದೀವಿ ಆ್ಯಂಡ್ ಇದರಲ್ಲಿ ನೀವು ಕೂಡ ಒಂದು ಸುಂದರವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರ ಚಿತ್ರದ ಬಗ್ಗೆ ಪಾತ್ರದ ಬಗ್ಗೆ ನಮ್ಮ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇಡೀ ಟೀಮ್ ಬಂದರೆ ಫಸ್ಟ್ ಆಫ್ ಆಲ್ ಈ ಸ್ಟೇಜ್ನ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ರಾಜು ಸರ್, ಹಾಗೆ ಗಣೇಶ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಶಶಿಕುಮಾರ್ ಸರ್, ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೃಷ್ಣನ್ ಪ್ರಣಯಸಕ್ಕೆ ಮೊದಲನೇ ಸಾಂಗು ಮೈ ಮ್ಯಾರೇಜ್ ಇಸ್ ಫಿಕ್ಸ್. ಬಗ್ಗೆ ಬಗ್ಗೆ ಇರ್ತಾರೆ ಕೇಳಿಸ್ತಾರೆ ಆ್ಯಂಡ್ ಸಣ್ಣ ಆಡಿಯೋ ಪ್ರಾಬ್ಲಮ್ ಆಗಿರುತ್ತೆ ನೋಡಿ. ವೈರ್ ಕಿತ್ತು ಸೌಂಡ್ ಕೇಳಿದೆ, ನಾವು ಮಾತಾಡ್ತಾ ಇರೋದು ಕೇಳಿಸಿಲ್ಲ ಅಂದರೂ ಇವ್ರು ಮಾತ್ರ ಫೋಟೋ ತೆಗೆದು ಬಿಡ್ತಾ ಇಲ್ಲ. ಕರ್ತವ್ಯ ನಿಷ್ಠೆ ನಿಮ್ಮದು. ಏನಾದರೂ ಕ್ಯಾಪ್ಚರ್ ವೆರಿ ಗುಡ್ ಸರ್. ಕೇಳಿಸ್ತಾ ಇದೆ ಇವಾಗ? ಇಲ್ಲ ಕೇಳಿ. ರಿಲೀಸ್ ಆಯಿತು, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಟ್ರೆಂಡಿಂಗಲ್ಲಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ. ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ್ಮ ರಿಲೀಸ್ ಆಗ್ತಾ ಇದೆ. ಸೊ ಈ ಸಾಂಗ್ ಒಂದು ಬಿಟ್ಟು ನೆನೆಸ್ಕೊಳ್ಳೋದಾದರೆ, ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು, ಇದಾದಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ರು. ಸೊ ಹೆಂಗಂದ್ರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾಪಟ್ಟೆ ಬೆಂಡೆಕ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು, ಆಗ್ತಾ ಇಲ್ಲ ಅಂತ ಪೇಂಟ್ಗಳು ತೊಗೊಂಡು ಹೋದೆ. ಬಟ್ ಗಣೇಶ್ ಸರ್ ಆಲ್ಮೋಸ್ಟ್ 9 days ಅವ್ರು ಶೆಡ್ಯೂಲ್ ಮುಗಿಸಿ ಬಂದ್ರು ಅಷ್ಟೇ ಎನರ್ಜೆಟಿಕ್ ಆಗಿದ್ರು, ಅಷ್ಟೇ ಕಾಮಿಡಿ ಟೈಮಿಂಗ್ಸು ಪವರ್ಫುಲ್ ಆಗಿದ್ರು. ಸೊ ಅವ್ರು ನೋಡಿ ನಮ್ಗೆ ಸುಸ್ತೆಲ್ಲ ಹೊರಟೋಗ್ತಾ ಇತ್ತು. ಸೊ ಅಷ್ಟು ಎನರ್ಜೆಟಿಕ್ ಆಗಿ ಈ ಸಾಂಗ್ನ ಅವರು ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಸಿಕ್ಕಾಪಡೆ ಖುಷಿಯಾಗಿದೆ ನನಗೆ. ಈ ಸ್ಟೇಜಿಂದ ನಾನು ಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ, ಇನ್ನೊಂದು ಸಾಂಗ್ ಲಾಂಚ್ ಇದೆ, ಅದೆಲ್ಲ ಹೇಳ್ತೀನಿ. ಸೊ ಈಗ ಚಿನ್ನಮ್ಮ ರಿಲೀಸ್ ಆಗ್ತದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ಇಟ್. ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಸ್ವಾಗತ ಸರ್. ಕೃಷ್ಣನ್ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಹಾಡು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನೀವು ಕಿರುತೆರಲ್ಲೂ ಸೂಪರ್ ಹಿಟ್ಟು, ಬೆಳ್ಳಿತೆರಲ್ಲೂ ಸೂಪರ್ ಹಿಟ್ಟು. ಸೊ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿರೋದು ಅಥವಾ ಭಾಗವಹಿಸಿರೋದು? ಆ್ಯಕ್ಚುಲಿ ನಮ್ಮದೆಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಸರ್ ಗಣೇಶ್ ಸರು, ಆಮೇಲೆ ಶಶಿಕುಮಾರ್ ಸರು, ಅಶೋಕ್ ಸರು, ಶ್ರುತಿ ಮೇಡಮು, ಭಾಳಷ್ಟು ಜನ, ಇವನು ರಾಮಕೃಷ್ಣ ಸರ್, ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಹೆಚ್ಚು ಕಡಿಮೆ ಒಂದು 20 ದಿನ ಸಖತ್ ಮಜಾ ಮಾಡಿರ್ತೀವಿ ನಾವು. ಆ್ಯಂಡ್ ಎವ್ರಿ ಡೇ ಅಂದರೆ ಒಂದು ಕಮ್ಮಿ ಅಂದರೆ ಒಂದು 25-30 ಜನ ಆರ್ಟಿಸ್ಟ್ ಇದ್ದರು. ಆ್ಯಂಡ್ ಈಗ ನಮಗೆ ಏನಂತ ಹೇಳಿದರೆ, ಗಣೇಶ್ ಅವ್ರ ಜೊತೆ ನಾನು ಹಿಂದೆ ಆ್ಯಕ್ಟ್ ಮಾಡಿದ್ದೆ. ಬಟ್ ಈ ಸರಿ ಆಫ್ಟರ್ ಲಾಂಗ್ ಟೈಮ್ ಅವರು ಗೋಲ್ಡನ್ ಸ್ಟಾರ್ ಆದಮೇಲೆ, ಬಟ್ ಸ್ಟಿಲ್ ಈಸ್ ಲೈಕ್ ವೆರಿ ಕ್ಲೋಸ್. ನಾವು ಮೊದಲೇ ಹೇಗಿದ್ವಿ ಹಾಗೇ ಇದ್ದಾರೆ. ಆ್ಯಂಡ್ ಶಶಿಯಣ್ಣ ಜೊತೆಯಲ್ಲಿ ಐ ಥಿಂಕ್ ನಾನು ಯಾವುದೇ ಆ್ಯಕ್ಟ್ ಮಾಡಿರಲಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶ್ರೀನಿವಾಸ ರಾಜು ಅವ್ರ ಜೊತೆ ಹಿಂದೆ ಒಂದು ಸಿನಿಮಾಕ್ಕೆ ಅವರು ಟೆಕ್ನಿಷಿಯನ್ ಆಗಿದ್ದರು. ಆ್ಯಂಡ್ ವಂಡರ್ಫುಲ್ ಪ್ರೊಡಕ್ಷನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಫ್ಯಾಮಿಲಿ ಎಂಟರ್ಟೈನರ್ನ ನಮ್ಮ ಕನ್ನಡ ಆಡಿಯನ್ಸಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನೀವು ಹಿಂದೆ ಎಲ್ಲ ಕುಟುಂಬದ ಸಿನಿಮಾಗಳೆಲ್ಲ ನೋಡಿ, ಯಜಮಾನ, ಸ್ನೇಹಲೋಕ, ಆಮೇಲೆ ಭಾಳಷ್ಟು ಸಿನಿಮಾ, ಅದೇ ಒಂದು ಆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನಿದೆ ಅದೇ ಥರದ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಶ್ರೀನಿವಾಸ ರಾಜು ಸರ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರದ ಒಂದು ಸಿನಿಮಾ ಬೇಕಿತ್ತು, ಅದೀಗ ಬಂದಿದೆ. ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಆಮೇಲೆ ಅದ್ಭುತವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಟನೆ ಮಾಡಿದ್ದಾರೆ. ಕಾಮಿಡಿಗಂತೂ ಬರ ಇಲ್ಲ, ಅದ್ಭುತವಾದ ಕಾಮಿಡಿಯನ್ಸ್ ಎಲ್ಲರೂ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಟಾಪ್ ಕಾಮಿಡಿಯನ್ಸ್ ಇದ್ದಾರೆ. ಓ ಲವ್ಲಿ. ಇದೊಂದು ಇಡೀ ನಾವು ಕುಟುಂಬ ಸಮೇತ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು 2.5 hours ಮಜಾ ಮಾಡ್ಕೊಂಡು ಮಜಾ ಮಾಡುವಂಥ ಸಿನಿಮಾನೇ ಬೇಕು. ಎಲ್ಲರಿಗೂ ಏನು ಬೇಕಂದ್ರೆ ಎಂಟರ್ಟೈನ್ಮೆಂಟ್ ನಗಬೇಕು, ಖುಷಿಯಲ್ಲಿರಬೇಕು, ಅಷ್ಟಂತೂ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ. ಅರೆ ಲವ್ಲಿ. ನಮ್ಮ ಶಿವಧ್ವಜ್ ಸರ್ ಹೇಳ್ತಾ ಇದ್ರೆ ಸಿನಿಮಾ ನೋಡೋಣ ಅಂತ ಆಸೆ ಆಗ್ತಾ ಇದೆ. ಬಟ್ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ದಿನಗಳಲ್ಲಿ ನಾವು ಹೇಳ್ತೀವಿ. ಇವತ್ತು ಇನ್ನೊಂದು ಸಾಂಗ್ ಲಾಂಚ್ ಆಗ್ತಾ ಇದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಮಾತುಗಳನ್ನ ಶೇರ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಅವರು ಸ್ವಲ್ಪ ಮಾಲ್ ಸುತ್ತಿದ್ರಲ್ಲ. ಎನರ್ಜೆಟಿಕ್ ಆಗಿದ್ದಾರೆ. ಹಲೋ ಹಲೋ ಹೇಳಕ್ಕೆ ದುಡ್ಡು ಕಾಸ? ಯಾರು ಒಬ್ರು ಹಲೋ ಹೇಳ್ತಾ ಇದ್ರೆ ಹಲೋ ಹೇಳ್ರು. ಹಲೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಐ ಥಿಂಕ್ ಫಸ್ಟ್ ಟೈಮ್ ನಾವು ಇಬ್ರು ಶೇರ್ ಮಾಡ್ತಾ ಇದ್ದೀವಿ. ಎಸ್ ಸರ್. ಥ್ಯಾಂಕ್ ಯು.
ಇವತ್ತು ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು, ಗಣೇಶ್ ಫ್ಯಾನ್ಸು ಎಲ್ಲರ ಒಂದು ಇಂಥ ಒಂದು ಬಳಗ ಇದೆ ಅಂತ ನಿಜವಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು ಅಭಿಮಾನಿಗಳು ಎಲ್ಲರೂ ಸೇರಿದ್ರು. ಹೇಗೆ ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದ್ರೆ, ಡಬ್ಬಿಂಗಲ್ಲಿ ಒಂಥರ ಇದೆ, ರಿಲೀಸ್ ಒಂಥರ ಆಗ್ಬಿಡ್ತೀನಿ ನಾನು. ಗಣೇಶ್ ಹಾಕಿದ್ಯಾ ಡೈರೆಕ್ಟರ್ಗೆ ಗೊತ್ತಾ, ಶ್ರೀನಿವಾಸ್ ರಾಜ್ ಅವರಿಗೆ. ಸೊ ಹಿಂಗಾಗಿ ತುಂಬ ಚೆನ್ನಾಗಿದೆ. ನಮ್ಮ ಶಿವರಾಜ್ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ. ಇಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು. ಯಾಕಂದರೆ ಶ್ರೀನಿವಾಸ್ ರಾಜ್ ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು, ದಂಡುಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ, ದಂಡುಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ. ಈಗ ಅದರ ಒಂದು ಶ್ಯಾಡೋ ಇಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಶ್ರೀನಿವಾಸ್ ರಾಜ್ ಅವರು. ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೇದಾಗಲಿ ಶ್ರೀನಿವಾಸ್ ರಾಜ್ ಅವ್ರಿಗೆ. ಈ ಥರದೊಂದು ಪ್ರಯೋಗನ, ಈ ಥರ ಒಂದು ಫ್ಯಾಮಿಲಿ ಡ್ರಾಮಾನ ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ಶ್ರೀನಿವಾಸ್ ರಾಜ್ ಅವರು ಅಂತ ಹೇಳೋದಕ್ಕೆ ನೀವೆಲ್ಲರ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇದೆ, ಪ್ರಶಾಂತ ಮೇಲಾಗಲಿ, ಡೈರೆಕ್ಟರ್ ಶ್ರೀನಿವಾಸ್ ಮೇಲೆ, ಗಣೇಶ್ ಅವ್ರ ಮೇಲೆ, ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ. ಮತ್ತು ಹಾಗೇನೆ ಇವತ್ತು ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್, ಇದು ಸೆಕೆಂಡ್ ಸಾಂಗ್, ಇದು ಲಾಂಚ್ ಆಗ್ತಾ ಇರೋದು. ದಯಮಾಡಿ ಕೇಳಿ, ನೀವೆಲ್ಲ ಎಂಜಾಯ್ ಮಾಡಿ. ನಿಮ್ಮ ಆಶೀರ್ವಾದ, ಅಭಿಮಾನ, ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರು, ನಿರ್ದೇಶಕರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಶಶಿಕುಮಾರ್ ಸರ್ ಅವರು ಚಿನ್ನಮ್ಮ ಚಿನ್ನಯ್ಯ ಸಾಂಗ್ ಅನ್ನ ಲಾಂಚ್ ಮಾಡಿದ್ದಾರೆ. ಸಾಂಗ್ ಪ್ಲೀಸ್. ಈ ತರ ಸಾಹಿತ್ಯ ಕೊಡೋದಕ್ಕೆ ಯಾರ ಕೈಯಿಂದ ಸಾಧ್ಯ? ನಮ್ಮ ಕವಿ ಮಹಾಶಯರು ಕವಿ ರಾಜ್ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಲೈಟ್ ಇಲ್ಲ ಅಂತ ಮೊದಲನೇದಾಗಿ ಈ ವಿಡಿಯೋ ನೋಡಿ, ಕ್ರಿಯೇಟಿವ್ ಆಗಿ, ತುಂಬಾ ಕ್ರಿಯೇಟಿವ್ ಆಗಿದೆ. ಲಿರಿಕಲ್ ವಿಡಿಯೋ ತುಂಬಾ ಖುಷಿ ಆಯ್ತು. ಸರ್ ಅದರಲ್ಲೂ ನಿಮ್ಮ ಡಾನ್ಸ್ ತುಂಬಾ ಚೆನ್ನಾಗಿತ್ತು. ರೈಟ್ ಲೆಗ್ ಎತ್ಬಿಟ್ಟು ಏನೋ ಒಂದು ಸ್ಟೆಪ್ ಮಾಡ್ತಿದ್ರಲ್ಲ. ನಾನಂತೂ ಡಾನ್ಸ್ ಮಾಡ್ತಿಲ್ಲ, ನಾನಲ್ಲದೆ ಡಾನ್ಸ್ ಮಾಡ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ರಾಜ್ ಅವರು ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ನೆನಪು ಬಂದಿದ್ದು ದಂಡುಪಾಳ್ಯನೇ ಸರ್. ಯಾವುದೋ ಥ್ರಿಲ್ಲರು, ಏನೋ ಒಂದು ಸಸ್ಪೆನ್ಸ್ ಸಾಂಗ್ ಬರೀಬೇಕೇನೋ ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರೆ ಅಂತ. ಹೇಗೆ ಸರ್ ಸಿಂಕ್ ಆಗ್ತೀನಲ್ಲ ಅಂತ ಹೇಳಿದ್ರು. ಇಲ್ಲ, ಚೇಂಜ್ ಆಗಬೇಕು ಅಂತ. ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ, ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಸಿನಿಮಾ ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನರಂಜನೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಜೊತೆಗೆ ಈ ಹಾಡಿನ ಪಿಕ್ಚರೇಷನ್ ಎರಡೇ ತುಣುಕು ನೋಡ್ತೀವಿ, ರಿಯಲ್ ಪಿಕ್ಚರೇಷನ್, ಅದು ತುಂಬ ಚೆನ್ನಾಗಿದೆ. ವೈಯಕ್ತಿಕವಾಗಿ ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜಿಂತನೇ ಅವರ ಕಂಪೋಸಿಷನ್. ಒಂದು ಫೋಕ್ ಬೇಸ್ಡ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ. ನನಗೆ ಇಷ್ಟವಾಗಿದ್ದ ಜಾಗ ಬಂದ್ಬಿಟ್ಟು ಬೆಳೆದಿಂಗಳ ಬಿಂದಿಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುತ್ಕೊಂಡು ಬೆಳೆದೆ ನಮ್ಮ, ನೀನಿಟ್ಟ ಹಣಗೊಟ್ಟು ಮೇಲೆ ಹೋಗಿ ನಕ್ಷತ್ರ ಆಯ್ತವಮ್ಮ. ಅದರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗುತ್ತೆ, ಒಂದು ಜಾನಪದ ಶೈಲಿಗೆ. ಅದು ನನಗೆ ತುಂಬ ಇಷ್ಟ. ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗುತ್ತೆ. ಗಣೇಶ್ ಸರ್ ಮತ್ತು ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲರೇಟರನ್ನು ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ಎಲ್ಲರಿಗೂ ಶುಭಾಶಯ. ಸೂಪರ್. ಈಗ ಕವಿರಾಜ್ ಅವರು ನಾವು ಸಾಂಗ್ ಹಾಕ್ತೀವಿ, ಆ ರೈಟ್ ಲೆಗ್ ಎದ್ಬಿಟ್ಟು ಮಾಡಿರೋ ಸ್ಟೆಪ್ಪನ್ನ ಅವರು ನಮಗಾಗಿ ಮಾಡ್ತಾರೆ. ಅವರು ಕೈಯಲ್ಲಿ ಲಿರಿಕ್ಸು ಬರೀತಾರೆ, ಕಾಲಲ್ಲಿ ಸ್ಟೆಪ್ಪು ಹಾಕ್ತಾರೆ. ಏನಾಯ್ತು, ಕೈ ನೋವಾ? ಅಲ್ಲ, ಕೈಯಲ್ಲೆಲ್ಲ ಕವಿದರೆ ಹೊಟ್ಬಿಟ್ರ. ಒಂದೆರಡು ಸ್ಟೆಪ್ ಚೆನ್ನಾಗಿತ್ತು ನೀವು ಮಾಡಿ. ನೀವು ದಯವಿಟ್ಟು ಆಗಾಗ ಅರ್ಜುನ್ ಜನ್ಯ ಸರ್ನ ಮೀಟ್ ಮಾಡ್ತಾರೆ. ಅವ್ರು ಎಂಥ ವಂಡರ್ಫುಲ್ ಡಾನ್ಸರ್. ನೀವು ಮೊನ್ನೆ ಸ್ಟುಡಿಯೋ ಬಂದಿದ್ದಾಗ ನನ್ನ ನೋಡಿ ಮಾತಾಡ್ತಾ ಇಲ್ಲ ನಿಮ್ಮನ್ನ, ಆಮೇಲೆ ಪರ್ಸನಲ್ ಆಗಿರೋದು ಮಾತಾಡ್ಬೇಕು. ಡ್ಯಾನ್ಸಾ? ಯಾರು ಅದು ಡಾನ್ಸ್ ಹೇಳಿದ್ದು? ಆ ಸಾಂಗಿಗೆ ಡ್ಯಾನ್ಸು ನೀವೆಲ್ಲ ರೀಲ್ ಮಾಡಿ ಹಾಕ್ಲೇಬೇಕು, ಓಕೆನಾ? ಸರಿ, ಈಗ ಆ ಸಾಂಗ್ ಹೇಗಿದೆ, ಅದರ ಸಾಹಿತ್ಯ ಹೇಗಿದೆ, ಅದರ ಡಾನ್ಸ್ ಹೇಗಿದೆ, ಎಲ್ಲವನ್ನ ತಿಳ್ಕೊಂಡ್ವಿ. ಆಗಿರ್ಬೋದು, ಹಾಡಾಗಿರ್ಬೋದು, ಆ ಸಿನಿಮಾದ ಪ್ರಮೋಷನ್ ಆಗಿರ್ಬೋದು,
ಅಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಅದ್ಧೂರಿಯಾಗಿ ಆ ಒಂದು ಚಿತ್ರದ ನಿರ್ಮಾಣ ಕಾಣಿಸುತ್ತೆ ಅನ್ನೋದು ಪ್ರತಿ ಬಾರಿ ನಾವು ಹಾಡುಗಳನ್ನು ನೋಡಿದಾಗ, ಚಿತ್ರದ ತುಣುಕುಗಳನ್ನು ನೋಡಿದಾಗ, ಈ ರೀತಿಯ ವೇದಿಕೆಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ಚಿತ್ರದ ನಿರ್ಮಾಪಕರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಇಲ್ವಾ ಸರ್, ಕಡಿಮೆ ಪ್ಯಾಷನ್ ಮಾಡಿದ್ದಾರೆ? ಓಕೆ, ಇಲ್ಲ ಸರ್, ನನಗೆ ನವರಸನ್ ಹೇಳಿದ್ದಾರೆ, ಯಾರು ದುಡ್ಡು ಕೊಡ್ತಿದ್ದಾರೆ ಅನ್ನದಾತರು ಅವ್ರ ಹತ್ರ ಮಾತಾಡ್ಸೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕ್ರೆಡಿಟ್ ಆಗಿಲ್ಲ ನನ್ನ ಅಕೌಂಟಲ್ಲಿ ದುಡ್ಡು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಸರ್. ಮ್ಯಾರೇಜು ಫಿಕ್ಸ್ ಆಗಿಲ್ಲ, ಪೇಮೆಂಟು ರಿಸ್ಕ್ ನಾನು ತಗೊಳಕ್ಕೆ ರೆಡಿ ಇಲ್ಲ ಸರ್. ಸೊ ಪ್ರಶಾಂತ್ ಜಿ, ರುದ್ರಪ್ಪ ಸರ್ ಒಂದೆರಡು ಮಾತಾಡಬೇಕು ಈ ಚಿತ್ರದ ನಿರ್ಮಾಪಕರು ಅನ್ನೋದು ನಮ್ಮ ಆಸೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಶಾಂತ್ ಸರ್. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್ ಸರ್. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಇದು ಸೆಕೆಂಡ್ ಸಾಂಗು ನಾವು ನೋಡ್ತಾ ಇರೋದು ಕೃಷ್ಣನ್ ಪ್ರಣಯ ಸಖಿ ಚಿತ್ರದ. ಎರಡೂ ಸಾಂಗು ತುಂಬ ವಿಜುವಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ವಿಜುವಲ್ಸ್ ಅಲ್ಲಿ ನಾವು ನೋಡ್ತೇವೆ ಆ ರಿಚ್ನೆಸ್ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್? ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಏನು ಮಾಡಬೇಕು ಈ ಟೈಮಲ್ಲಿ, ಆ ಥರ ಯಾವುದೇ ಮೂವಿ ಬಂದಿಲ್ಲ ಆದಮೇಲೆ ಡಿಸ್ಕಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿದ್ದು. ಸಾಂಗ್ಸ್ ಅದೇ ಮೈಸೂರಲ್ಲಿ ಹೇಳಿದಾಗೆ ನಮ್ಮ ಎಲ್ಲ ಸಾಂಗ್ಸು ಸಹ 6 ಸಾಂಗ್ಸು ಸಹ ತುಂಬ ಚೆನ್ನಾಗಿದೆ. ಇವತ್ತು 2ನೇ ಸಾಂಗ್ ರಿಲೀಸ್ ಆಗಿದೆ. ಇನ್ನು ಒಂದು ವಾರ 2 ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ ಸರ್. ಅದಕ್ಕೂ ನನ್ನ ಆ್ಯಂಕರಿಂಗ್ ಕರೀಲಿ ಸರ್. ಡೆಫಿನೆಟ್ಲಿ ಮೇಡಮ್, ನೀವೇ ಇರಬೇಕು. ಯಾಕಂದರೆ ತುಂಬ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್, ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತ ಕಲಿತಾ ಇದ್ದೀನಿ ಸರ್. ಈಗ ನಾನು ಸಾಂಗ್ ನೋಡ್ತಾ ಇದ್ದೆ, ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ಸೊ ನೀವು ಹಿಂಗೆ ಬಾಂಡ್ ಡ್ಯಾನ್ಸರ ಅಥವಾ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ರೆ ಸರ್? ಡ್ಯಾನ್ಸ್ ಮಾಡೋದೇ ಅಲ್ಲ, ಡೈರೆಕ್ಟ್ರು ಮಾಡ್ತಿರೋದು ಎಲ್ಲ ನಮ್ಮ ಡೈರೆಕ್ಟ್. ಸೊ ಡೈರೆಕ್ಟರ್ ಒಳ್ಳೆ ಡ್ಯಾನ್ಸರ್ ಅಂತೀರಾ? ಅವರು ಡ್ಯಾನ್ಸ್ ಮಾಡ್ತಾರೆ ಈಗ ಸ್ಟೇಜಲ್ಲಿ ಬಂದು ಮಾಡ್ತಾರೆ. ಖಂಡಿತ. ನಾನು ಅವ್ರ ಹೇರ್ ಸ್ಟೈಲ್ ನೋಡಿದಾಗಲೇ ನಾನು ಅಂದ್ಕೊಂಡೆ ಪಕ್ಕ ಸರ್. ಈಗ ಡ್ಯಾನ್ಸ್ ಬಿಟ್ಬಿಡೋಣ ಸರ್, ಓಕೆನಾ? ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಡೇಟನ್ನು ನಾನು ಕೇಳಲ್ಲ. ಬಟ್ ಓಕೆ, ಈ ಸಾಂಗ್ ಶೂಟ್ ಏನು ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ, ಈ ಸಾಂಗಲ್ಲಿ ನೀವೇನು ಸ್ಟೆಪ್ ಮಾಡಿದ್ದೀರಾ, ಆ ಸ್ಟೆಪ್ಪಲ್ಲಿ 2 ಸ್ಟೆಪ್ಪನ್ನು ನೀವು ಮಾಡೋಕ್ಕಾಗಲ್ವಾ ಸರ್? ಅದೇನೋ ಮಾಡಲ್ಲ ಅಂತ ನಾನು ಎಲ್ಲ ಸುತ್ತಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅಂದ್ಕೊಂಡೆ ಸರ್. ಮಾಡ್ತಾ ಇಲ್ಲ ಸರ್. ಯಾಕೆ ನಿಮಗೆ ದಂಡುಪಾಳ್ಯ ಆದ ತಕ್ಷಣ ಇಲ್ಲ ನಾನು ಈ ಥರ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡಬೇಕಂತ ಏನಾಯ್ತು? ಅಲ್ಲ ಅಂಥದ್ದು ಏನಾಯಿತು ಸರ್ ದಂಡುಪಾಳ್ಯ ಆದಮೇಲೆ? ಆ ಥರ ಏನೂ ಇಲ್ಲ, ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಮಾಡೋದ್ರಲ್ಲಿ ತೊಂದರೆ ಇಲ್ಲಲ್ಲ. ಓಕೆ. ಆ್ಯಂಡ್ ನಿಮಗೆ ಆ ಡೈರೆಕ್ಟರ್ ತುಂಬ ಫೇವ್ರೇಟ್, ನೀವು ಅವ್ರನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಇಲ್ಲ ಯಾರ ಜೊತೆನೂ ಸರ್? 90%. ಸೊ ವಾಟ್ ಇಸ್ ಯುವರ್ ಇಕ್ವೇಷನ್ ವಿತ್ ನಮ್ಮ ಶ್ರೀನಿವಾಸ್ ರಾಜು ಸರ್? ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಿ ಪ್ಲೀಸ್, ಮುಂದೆ ಬನ್ನಿ. ಯಾಕಂದರೆ ಕ್ಯಾಮ್ರಾ ಡೈರೆಕ್ಟರ್ ಇಸ್ ಅ ಗುಡ್ ಫ್ರೆಂಡ್ ಟು ಮೀ. ಆಮೇಲೆ ಇಸ್ ಅ ಕ್ರಿಯೇಟಿಂಗ್ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ಸ್ ಜೆಲ್ ಆಗಬೇಕಲ್ಲ. ಸೊ ಹಾಗಾಗಿ ಗುಡ್. ವೆರಿ ನೈಸ್ ಸರ್. ಸೊ ನಿಮ್ಮ ಕಾಂಬಿನೇಷನಲ್ಲಿ ಇದು 2ನೇ ಸಿನಿಮಾ, ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ. ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಹ್ಞೂ ಅಂದ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆ ಪ್ರೊಡ್ಯೂಸರ್ ಮಾತ್ರ ಸರ್. ಇಟ್ಸ್ ಗೋಲ್ಡನ್ ಟೈಮ್ ಸರ್, ಬನ್ನಿ. ಫಸ್ಟ್ ಥ್ಯಾಂಕ್ಫುಲ್ ಟು ಇಲ್ಲಿ ಬಂದಿದ್ದ ಮೀಡಿಯಾ ಫ್ರೆಂಡ್ಸ್ಗೆ ಆ್ಯಂಡ್ ವೆಲ್ ವಿಶಸ್ಗೆ. ಈ ಸಿನಿಮಾ ಇದು ಫ್ಯಾಮಿಲಿ ಸಿನಿಮಾ. ಈ ಟೈಮಲ್ಲಿ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ವೈ ಐ ಚೂಸ್ ಅನ್ನೋದಕ್ಕೊಂದು ಎಕ್ಸ್ಪ್ಲೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡೆಂಟ್ ಫೀಲಿಂಗ್ ಇತ್ತು. ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ 40 to 50 ಆ್ಯಕ್ಟರ್ಸ್ ಸಿನಿಮಾಲಿ ಕಾಣಿಸ್ಬೇಕು, ದಿಸ್ ಮೈ ಐಡಿಯಾ. ಆಮೇಲೆ ವೆನ್ ಕಮ್ ಟು ದ ಸಬ್ಜೆಕ್ಟ್, ಈ ಕಥೆ ನಾನು ವೆನ್ ಐ ಸೆಟ್ ಗಣೇಶ್ ಸರ್ಗೆ, ಇದು ಗಣೇಶ್ ಸರ್ ಒಂದು ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ. ದಟ್ ಕೈಂಡ್ ಆಫ್ ಸಬ್ಜೆಕ್ಟ್, ಇಟ್ ಈಸ್ ದ ಟೈಲರ್ ಮೇಡ್ ಕಂಟೆಂಟ್. ಹಂಗಾಗಿ ವಿತ್ ಹೆಲ್ಪ್ ಆಫ್ ಗಣೇಶ್ ಸರ್ ಇಟ್ಸ್ ಹ್ಯಾಪೆಂಡ್. ಸೆಕೆಂಡ್ ಥಿಂಗ್, ಇವತ್ತು ದ ಸಾಂಗ್ಸ್, ಫಸ್ಟ್ ಸಾಂಗ್ ನಿಯರ್ಲಿ 3 million ಟಚ್ ಆಗಿ
ಇದು ಸೆಕೆಂಡ್ ಸಾಂಗ್ ಫಸ್ಟ್ ಅರ್ಜುನ್ ಜನ್ಯ, ಬಿಕಾಸ್ ನನಗೆ ಆಲ್ರೆಡಿ ನನ್ನದು 4th ಮೂವಿ ಅವ್ರ ಜೊತೆ. ಅವರು ಈ ಸಿನಿಮಾ ಮಾಡೋದಕ್ಕೆ ಬಿಕಾಸ್ ಸಿನಿಮಾ ಡೈರೆಕ್ಷನ್ ಬ್ಯುಸಿ ಇದ್ರು ಈ ಸಿನಿಮಾ ಕಂಪೋಸ್ ಮಾಡಿದ್ದಾರೆ. ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್. ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ 7 ಸಾಂಗ್ಸ್, ನಾಟ್ 6 ಸಾಂಗ್ಸ್. 7 ಸಾಂಗ್ಸ್ ಇದೆ ಸಿನಿಮಾದಲ್ಲಿ. ಇದು ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸ್ ಹಿಟ್ ಚೆನ್ನಾಗಿರೋದ್ರಲ್ಲಿ ಇಸ್ ಅ ವೆರಿ ರೇರ್ ಥಿಂಗ್. ಅದು ಕೃಷ್ಣ ಪ್ರಣಯ ಸಖಿ ಹ್ಯಾಸ್. ಸೊ ಸೆಕೆಂಡ್ ಥಿಂಗ್ ಅಂದರೆ ಈ ಸಿನಿಮಾ we all saying very passionately another. So when myself and Prashant Rapo idella, because simply he believed me that I can make some family entertainer. So ellunu usually we director says compromise annadu or eno irutte, but it is compromise alla. Definitely relied on me and on wonderful product notification idರಲ್ಲಿ he never look back. He just give whatever you want, just go ahead. That is the main reason ಈ ಸಿನಿಮಾ ಆಗಿದ್ದು. Is the first reason. So I'm thankful to Prashant because first time when I love to say Prashant, without you it wasn't possible. And apart from that, Kaviraj, the lyrics, because nande Kannada bhasha astu as Kaviraj ಹೇಳಿದಂಗಿಲ್ಲ. If I left on him, the wonderful lyrics on the folklore will make over the great, right? And all actors, including Shashi sir, nearly 40 actors. I am very grateful to everyone. Please, this cinema, ನಿಮಗೆ 3 years boy in the 90 years. Everyone can come and watch the movie. That's what I can say. So total on the family ನಿರ್ಭಯವಾಗಿ ಸಿನಿಮಾ ಬಂದ್ಬಿಟ್ಟು you can watch it. Thank you. ಸೂಪರ್ ಸರ್. ಗಣೇಶ್ ಸರ್ ಹೇಳಿದ್ರು ನಿಮ್ಮ ಕೈಲಿ ಒಂದೆರಡು ಸಾಂಗ್ ಒಂದು ಇದು ಚಿನ್ನಮ್ಮ ಚಿನ್ನ. ಅದೇ where I can't dance ಅಂತ ಅಂದ್ಬಿಟ್ಟೆ I made it myself and Prashant animation because we both can't dance, so we made it possible by animation. ನಿಜನ ಗಣೇಶ್ ಸರ್ ಹಾಕ್ಸಿ ಅದ್ಭುತವಾಗಿ ಮಾಡ್ತಾರೆ ಸರ್. ಹೀರೋ ಸರ್, ಹೀರೋ ಹೇಳಾದ್ಮೇಲೆ ನಾವು ಸುಮ್ಮನೆ ಒಂದು ಸಾಂಗ್ ಕೇಳಿ ಸರ್. ಎಲ್ಲಿ ಹೊಟ್ರಿ ಸರ್? ಏನು ಬರೋರೆಲ್ಲ ನನಗೆ ನಮಸ್ಕಾರ ಹೋಗ್ತಾರೆ. ನೀವು ಇಂಡಸ್ಟ್ರಿ ನಾನು ಎಷ್ಟು ಗೌರವವನ್ನು ಪಡ್ಕೊಂಡಿದ್ದೀನಿ ನಾನು. ಎಲ್ಲರೂ ಬಂದ ತಕ್ಷಣ ಹೀಗೆಲ್ಲ ಮಾಡ್ತಾರೆ. ನೋಡಿದ್ರೆ ಸುಬ್ರಹ್ಮಣ್ಯ ಸರ್, ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಅಂತ ನೋಡಿದ್ರ ಸರ್. ನೀವೇನಾದ್ರು ಸ್ಟೆಪ್ ಮಾಡ್ತೀರಾ ಸರ್? ನಾನು ಅಂದ್ಕೊಂಡೆ ಗಣೇಶ್ ಸರ್ ಮೇಲಿರೋ ಪ್ರೀತಿಗೋಸ್ಕರ ಅದು ಓಕೆ ನಾನು 2 ಸ್ಟೆಪ್ ಮಾಡ್ತೀನಿ ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡೆ. ಈಗ ನಾನು ಸೈಡಲ್ಲಿ ಬಂದಾಗ ಹೇಳ್ತಾರೆ ಅವರು, ನೀನು ಯಾಕೆ ನನ್ನ ಹೆಸರನ್ನು ಹೇಳಿದೆ ಅಂತ ಹೇಳಿ. ಇಲ್ಲ ಸರ್, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಈಗ ಎಷ್ಟು ಒಳ್ಳೆಯವರು ಸರ್, ನನಗೋಸ್ಕರ ಚಾಕ್ಲೇಟ್ ತೊಗೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಸ್ವೀಟ್ ವೆಲ್ಕಮ್. ಓಕೆ, ಅವ್ರು ಮಾತಾಡೋಕ್ಕಿಂತ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳು ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ. ಸೊ ಈ ಎಲ್ಲ ಅಭಿಮಾನಿಗಳು ಗಣೇಶ್ ಸರ್ನ ನೋಡೋದಕ್ಕೆ ಬೆಳಗಾವಿಯಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ. ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು ಎಲ್ಲ ಗಣೇಶ್ ಸರ್ ಫ್ಯಾನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀನು ಸೈಕಲ್ ಗ್ಯಾಪಲ್ಲಿ ನನ್ನ ಫೋಟೋ ಒಂದು. ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಗಣೇಶ್ ಸರ್, ನಿಮ್ಮ ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಬಂದು ಪ್ರೀತಿಯಿಂದ 2 ಚಾಕ್ಲೇಟ್ ಕೊಟ್ಬಿಟ್ಟು, ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಹೇಳತ್ತಾನೆ ಇವ್ರು ನಮ್ಮ ಹುಡುಗ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟ ತಪ್ಪಂತ. ನನ್ನ ರೆಸ್ಪೆಕ್ಟಲ್ಲಿ ಉಳಿಸೋದಲ್ಲ ಇದು ನನ್ನ ಕಡೆಯಿಂದ ನೀವು ಕೊಡಿ ಸರ್, ಬಿರಿಯಾನಿ ಕೊಡಿ ಸರ್. ಅದು ಎಕ್ಸ್ಟ್ರಾ ಕೊಟ್ಟು ಈಸ್ಕೊತೀರಿ, ನೋ ಪ್ರಾಬ್ಲಮ್. ಹಂಗಂತೇಳಿ ಸರ್. ಥ್ಯಾಂಕ್ ಯು. ಸೊ ಇದು ಹೇಳುತ್ತೆ ಗಣೇಶ್ ನಿನಗೆ ಜವಾಬ್ದಾರಿ ಇದೆ.
ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು. ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ, ಒಟ್ಟಾರೆ ನನ್ನ ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು, ಅವನಿಗೆ ಕಸಿ ಬಿಸಿ ಆಗಬಾರ್ದು, ಚಟುವಟಿಕೆ ಇರಬೇಕು, ಜೀವನದಲ್ಲಿ ರಸಿಕತೆ ಇರಬೇಕು. ಆದರೆ ತುಂಬಾ ಇದಾಗಬಾರ್ದು, ನೋಡ್ಬೇಕು ಅಯ್ಯೋ ಪಕ್ಕದಲ್ಲಿ ಯಾರು ಇದ್ದಾರೆ ಹೇಗೆ ನಗೋದು ಅನಿಸ್ಬಾರ್ದು. ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ. ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು, ಅದನ್ನು ನಾನು ಪ್ರೀ ರಿಲೀಸ್ ಇವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ. ಬಟ್ ಇದು ತಗೋಬೋದು ನೀವು. ಹೌದಾ ಸರ್? ಹಾಂ, ಕರೆಕ್ಟ್. ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ. ಹೌದು, ಅದು ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಸರ್. ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಇಡ್ತಿದ್ದೀರ? ಹಳೆ ಸೀಕ್ರೆಟ್ಸ್ ಎಲ್ಲ. ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು, ಕವಿರಾಜ್ ಅವ್ರಿಗೋಸ್ಕರ ಅವ್ರು ಜೋರು ಚಪ್ಪಾಳೆ. ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ, ಅದರಲ್ಲಿ ಅರ್ಥ ಇರಬೇಕು, ಆ ಜಾನಪದ ಶೈಲಿ ಇರಬೇಕು. ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್. ನನ್ನ ಫೇವ್ರೇಟ್ ಲೈನು, ಜಾತ್ರೆಗೆ ಹೋಗ್ಬೇಡ ನೀನು, ಬೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು. ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ, ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನನಗೆ. ಪೇಮೆಂಟ್ ಇಲ್ಲ ಮನೇಲಿ ಪೇಮೆಂಟ್ ಇಲ್ಲ, ಅದಕ್ಕೆ ಹೋಗಲ್ಲ ಅಂತೆ. ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್, ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು. ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು, ನೀವು ಚೆಲ್ಲಾಟದಿಂದ ನೀವು ಹುಡುಗಾಟಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು. ಆ ಥರ ಒಬ್ಬ ಅಂದರೆ ಒಂದು ಸಿಚುವೇಶನ್ ಯಾವ ಥರ ಬರಿಬೇಕು, ಅದು ಹೇಗಿರಬೇಕು, ಬರೆಯೋದು ಮಾತ್ರ ಅಲ್ಲ, ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು. ಎಲ್ಲರೂ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ, ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ. ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ. ಈ ಸಾಂಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ. ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ, ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೊಂದು ನಂಟು ಸರ್, ಲವ್ ಸರ್, ಹೇಳ್ಕೊಳಕ್ಕಾಗದೆ. ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಶೇಖರ್, ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ದ ವಂಡರ್ಫುಲ್ ಜಾಬ್. ನನಗೆ ಒಂದು 3 ದಿನ ರಿಹರ್ಸಲ್ ಮಾಡಿಸಿ, ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ. ಇಲ್ಲ ಸರ್ ಮಾಡಿ ಅಂದರು. ರಿಹರ್ಸಲ್ ಎಲ್ಲ ಆಯಿತು, ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಅಲ್ಲಿ ಒಂದು ಸ್ಟೆಪ್ ಅಷ್ಟೇ ಬರ್ತಾಯಿತ್ತು. ಸೊ ಬಂದೆ, ನಾನು ರಿಹರ್ಸಲ್ ಮಾಡಿದ್ದೀನಿ. ಓಕೆ ಟೇಕ್ ಅಂದೆ. ಓಕೆ ಟೇಕ್ ಒಂದಾಯಿತು. 1 more ಸರ್ ಅಂದರೆ 1 more ಅಂದೆ. ಇನ್ನೊಂದು ಟೇಕ್ ಆಯಿತು. ಅವ್ರು ಓಕೆ ಅಂತ, ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ದು. ಹೌದು, ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು. ಅಲ್ಲೇನಾಯ್ತು ಸರ್? ನಾನು ಹೇಳಿದೆ, ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದೆನ್ ದಿಸ್. ಸರ್ ಇಟ್ಸ್ ಓಕೆ ಫಾರ್ ಮೀ ಅಂದರೆ. ನೋ ಐ ವಿಲ್ ಡೂ 1 more ಅಂದೆ. ಎಷ್ಟು ಟೇಕ್ ಆಗಿರ್ಬೋದು? ಒಂದು 6-7. ಇಲ್ಲ, 29 ಟೇಕ್ ಆಯಿತು. ಯಾಕೆ? 29 ಟೇಕ್ಸ್. ಯಾಕೆ ಸರ್? ತೊಡೆಯೆಲ್ಲ ನೋವು ಬಂದ್ಬಿಡ್ತು. ಮಾಡಿ 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 ಕೈ ಕಾಲಿಂಗ್ ಅಂದು. ಆಮೇಲೆ ನಾನು ಹೇಳ್ಕೊಂಡೆ, ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು. ಅವ್ರೇನೋ ಒಂದು ಹೇಳಿರ್ತಾರೆ, ಓಕೆ ಅಂದ್ಮೇಲೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ, ಶಿವ ಅವರೇ, ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ 1 2 ಡ್ಯಾನ್ಸ್ ಆಗಿದ್ದು ಓಕೆ ಮಾಸ್ಟರ್ ಸರ್ ಒನ್ನ ಓಕೆ ಇಟ್ಸ್ ಓಕೆ ಮಾಸ್ಟರ್. ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನನ್ನ ಜೊತೆ ವರ್ಕ್ ಮಾಡಿದ್ದು, ಕನ್ನಡದಲ್ಲೂ ಫಸ್ಟ್ ಟೈಮ್ ಅನಿಸುತ್ತೆ. ಫ್ಯಾಂಟಾಸ್ಟಿಕ್ ಜಾಬ್, ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಇಲ್ಲಿ ನಾವು ಕಾರ್ಟೂನ್ ಥರ ನೋಡಿದ್ವಿ, ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ, ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ, ಅವರ ಅಸಿಸ್ಟೆಂಟ್ ಇಬ್ಬರು ಇದ್ರು, ಸುನೀಲ್ ಮತ್ತು ಪಾಲಕ್ ಅಂತ. ಇವರು ಅವ್ರಿಗಿಂತ ಡ್ಯಾನ್ಸರ್ ಇಬ್ಬರು. ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್
ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್. ಅಲ್ಲಿ ಒಂದ್ಸಲಿ ಹೋದರೆ, ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು, ಇಲ್ಲ ಬರೋಂಗಿಲ್ಲ. ಸಾಯಂಕಾಲ ಅಂದರೆ 4 ಗಂಟೆಗೆ ನೀವು ವಾಪಸ್ ಬಂದ್ಬಿಡ್ಬೇಕು ಲೊಕೇಶನ್ನಿಂದ. ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ, ಕೇಬಲ್ ಕಾರಲ್ಲೇ ಹೋಗಬೇಕು, ಕೇಬಲ್ ಕಾರಲ್ಲೇ ಬರಬೇಕು. ಸೊ 15 ದಿನ ನಾವಲ್ಲ ಅದೇ ಲೊಕೇಶನಲ್ಲಿದ್ದು ಶೂಟ್ ಮಾಡಿ. ಹೌದು, ಈ ಸಾಂಗ್ ಇದು ಫ್ರೆಂಚ್ ಕಾಲೋನಿ ಅಂತ, ದನಂಗ್ ಅಂತ ಪ್ಲೇಸಸ್, ವೆರಿ ನೈಸ್. ಸೊ ಒಟ್ಟಾರೆಯಾಗಿ ಏನು ಈ ಸಾಂಗಿಗೆ ನಾವು ಶ್ರಮಪಟ್ಟು ಭಾಳ ಖುಷಿಯಾಗಿ ಮಾಡಿದ್ವಲ್ಲ, ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ, ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪ್ಪಾಳೆ ಒಂದು. ಶಶಿ ಸರ್ ಇಡೀ ಲೊಕೇಶನ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ. ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದವನು. ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗಲ ಶಾಲ್ತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವು. ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು, ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸ್ಸಲ್ಲಿ ಹಾಗೇ ಇದೆ. ನೀವು ಸೈಕಲಲ್ಲಿ ಬರ್ತೀರಿ, ಒಂದು ರೌಂಡ್ ಟ್ರಾಲಿ ಶಾಟು, ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮಗೆ ತೋರಿಸ್ತಾರೆ. ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ. ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ. ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ, ಪೇಪರ್ಗಳಲ್ಲಿ ಓದ್ತಿದ್ವಿ. ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದ್ದೀರಿ. ನಾನು ಅನ್ಕೊಂಡು ಅಯ್ಯೋ, ಇಷ್ಟು ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾರೆ. ಸಾರಿ, ನಮ್ಮ ಬ್ರದರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಬನ್ನಿ ಸರ್. ಅದು ನೋಡಿ, ಬ್ರದರ್ ಫಾದರ್ ಅಲ್ಲ. ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ, ಬಟ್ ಇವ್ರು ಗಣೇಶ್ ರಿವೀಲ್ ಮಾಡಿಬಿಟ್ಬಿಟ್ಟ. ಶೂಟಿಂಗಲ್ಲಿ ಆಕ್ಚುಲಿ ನಮಗೆ ಕಥೆಯಲ್ಲಿ ಬಂದರೆ ನನ್ನ ಹತ್ರನೂ ಒಂದು ಮೈಕ್ ಇದೆ, ಬೇಕಾ ಸರ್? ಓ, ಅವರು ಅದು ಫಿಲಮ್ ಸ್ಟೋರಿನ ಹೇಳೋಕೆ ಹೊರಟಿದ್ರು. ಅಯ್ಯೋ, ಹೌದಾ? ಸರ್ ರೆಡಿಮೇಡ್ ಗಂಡ ಫಿಲಮ್ ಸ್ಟೋರಿ ಓಪನ್ ಮಾಡ್ಬಿಡ್ತಿದ್ರಿ ನೀವು. ಅಪ್ಪ ಅಂದೆ, ಹೆಂಗಪ್ಪ ಅಂದ್ರಿಂದ ಕೇಳಿಲ್ಲ ಯಾರು. ಶಶಿ ಸರ್ಗೋಸ್ಕರ ಒಂದು ಜೋರ್ ಚಪ್ಪಾಳೆ. ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸು, ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ಸಾಂಗ್ ನೆನಪಾಗತ್ತೆ ಗಣೇಶ್ ಸರ್. ನವಿಲೆ ಪಂಚರಂಗಿನ ನವಿಲೆ, ವಂಡರ್ಫುಲ್ ಡ್ಯಾನ್ಸರ್. ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ರಿ. ನಮ್ಮ 2ನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗು. ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ. ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಹಾಗೆಯೇ ಶಶಿಕುಮಾರ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಪ್ಲೀಸ್ ಸರಣ್ಯ, ಪ್ಲೀಸ್. ಕವಿರಾಜ್ ಸರ್ ಹಾಗೂ ಶಿವಧ್ವನ್ ಸರ್. ಹಾಕಿದ ಸುಪ್ರೀಂ ಹೀರೋ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ